ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಧೀರಕರಾಬ್ಜೋತ್ಥಃ ಜ್ಞಾನವೈರಾಗ್ಯಸಾಗರಃ ಸತ್ಯಜ್ಞಾನಾಖ್ಯತರಣಿಃ ಸ್ವಾಂತಧ್ವಾಂತಂ ನಿಕೃಂತತು. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಮೊಟ್ಟ ಮೊದಲನೆಯದಾಗಿ ಸ್ತ್ರೀಯರು ತಿಳಿದುಕೊಳ್ಳಬೇಕಾಗಿರತಕ್ಕಂತಹ ಅಗತ್ಯವಾದ ತಮ್ಮ ಉದ್ಧಾರದ ಸಾಧನೆ, ಮೋಕ್ಷ ಸಾಧನೆ ಅಂತಂದರೆ ಅದು ಭಗವಂತನ ನಾಮಸ್ಮರಣ. ಮಹಿಳಾ ವಿಭಾಗದಿಂದ ಮಾಡಿದಂತಹ ಏನು ಕೆಲಸ ಇದೆ, ಈ ವಿಧವಾದ ನಾಮಸ್ಮರಣೆಯನ್ನು ಅಖಂಡವಾಗಿ ಮಾಡಿ ದೇವರ ನಾಮಗಳನ್ನು ಹೇಳ್ತಾ, ದೇವರ ಪದಗಳನ್ನು ಹೇಳ್ತಾ, ಪರಮಾತ್ಮನ ಅನುಸಂಧಾನದಿಂದಲೇ ತಮ್ಮ ಜೀವನವನ್ನ ಕಳೆದುಕೊಳ್ಳೋದಕ್ಕೇನೆ ಅನೇಕ ದಾಸ ಮಹನೀಯರು ಅವತಾರವನ್ನ ಮಾಡಿ ಸಮಾಜದ ಉದ್ಧಾರಕ್ಕೋಸ್ಕರವಾಗಿ ಕಟಿಬದ್ಧರಾಗಿ ನಿಂತು ತಮ್ಮ ಇಡೀ ಜೀವನವನ್ನ ಭಕ್ತರ ಉದ್ಧಾರಕ್ಕಾಗಿ ಸಮರ್ಪಣೆ ಮಾಡಿದ್ದಾರೆ. ತಂಪಾಡಿಗೆ ತಾವು ಎಲ್ಲಿಯೋ ಒಂದು ಕಡೆಗೆ ಸಾಧನೆಯನ್ನ ಮಾಡ್ತಾ ಕೂಡಬಹುದಾಗಿತ್ತು. ಪುರಂದರದಾಸರು ಮೊದಲಾದ ಮಹಾನುಭಾವರು, ವ್ಯಾಸರಾಜರಂತಹ ಮಹಾಗುರುಗಳ ಸನ್ನಿಧಾನ ಸಿಕ್ಕಾಗ, ಜಗನ್ನಾಥದಾಸರಿಗೆ ಸತ್ಯಬೋಧ ತೀರ್ಥರಂತಹ ಮಹಾನುಭಾವರು ದೊರಕಿದಾಗ ತಾವು ತಮ್ಮ ಗುರುಗಳ ಹತ್ತಿರ ಅಧ್ಯಯನಾದಿಗಳನ್ನು ಮಾಡ್ತಾ ತಮ್ಮ ಸಾಧನೆಯನ್ನು ತಾವು ಏಕಾಂತದಲ್ಲಿ ಹಿಮಾಲಯದಲ್ಲಿಯೋ ಹರಿದ್ವಾರದಲ್ಲಿಯೋ ಮಾಡ್ತಾ ಕೂಡಬಹುದಾಗಿತ್ತು. ಭಕ್ತರ ಉದ್ಧಾರಕ್ಕಾಗಿ ಬೀದಿ ಬೀದಿಗಳಿಗೆ ಅಲೆದು ಗೆಜ್ಜೆ ಕಟ್ಟಿ ತಲೆಗೆ ಕಟ್ಟಿ ಎಲ್ಲ ವಿಧವಾಗಿರತಕ್ಕಂತಹ ಸಂಘವನ್ನು ಪರಿತ್ಯಾಗ ಮಾಡಿ ಭಗವಂತನ ನಾಮಸ್ಮರಣೆಯನ್ನು ಹೇಗೆ ಮಾಡಬೇಕು, ಯಾವ ರೀತಿ ವೈರಾಗ್ಯವನ್ನು ಸಂಪಾದನೆ ಮಾಡಬೇಕು, ಯಾವ ರೀತಿ ಜೀವನವನ್ನು ನಡೆಸಬೇಕು, ದಿನಚರಿ ಹೇಗಿರಬೇಕು, ಅನುಸಂಧಾನ ಹೇಗೆ ಮಾಡಬೇಕು, ಶ್ರೀಮದಾಚಾರ್ಯರು ಅನೇಕ ಅನುಸಂಧಾನಗಳನ್ನ ಸರ್ವಮೂಲ ಗ್ರಂಥಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆದರೆ ಸರ್ವಮೂಲ ಗ್ರಂಥಗಳನ್ನ ನೇರವಾಗಿ ಓದುವಂತಹ ಅಧಿಕಾರವಿಲ್ಲದೆ ಇದ್ದಂಥವರು ಹೇಗೆ ಆ ಅನುಸಂಧಾನದಲ್ಲಿ ತಮಗೆ ಯೋಗ್ಯವಾದ ಅನುಸಂಧಾನಗಳನ್ನು ಯಾವ ರೀತಿಯಾಗಿ ಮಾಡಿಕೊಳ್ಳಬೇಕು ಅನ್ನೋದಕ್ಕೆ ದಾಸಮಹನೀಯರು ತಮ್ಮ ಸುಳಾದಿಗಳಲ್ಲಿ ಅಥವಾ ಹರಿಕಥಾಮೃತ ಸಾರದಲ್ಲಿ ಎಷ್ಟು ತತ್ವಗಳನ್ನು ಸಂಗ್ರಹ ಮಾಡಿ ಹೇಳಿದ್ದಾರೆ ಅಂತನ್ನುವುದಕ್ಕೆ ಲೆಕ್ಕ ಇಲ್ಲ. ಅಷ್ಟು ತತ್ವಗಳನ್ನು ಅತೀ ತಿಳಿಯಾದ ಭಾಷೆಯಲ್ಲಿ ಸುಂದರ ದೃಷ್ಟಾಂತವನ್ನು ಕೊಟ್ಟು ಮನಸ್ಸಿಗೆ ಹಿಡಿಯುವಂತೆ ಮಾರ್ಮಿಕವಾಗಿ ತಿಳಿಸಿ ಅನುಗ್ರಹ ಮಾಡಿದ್ದಾರೆ. ಇಷ್ಟು ಮಾಡಿದರೂ ಕೂಡ ಅದರ ಉಪಯೋಗವನ್ನು ಪಡೆದುಕೊಳ್ಳದೆ ಇದ್ರೆ ನಿಜವಾಗಿಯೂ ಎಷ್ಟು ವಂಚಿತರಾಗ್ತಾ ಇದ್ದೇವೆ ನಾವು ಸೌಭಾಗ್ಯದಿಂದ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು. ಅದೇ ನಿಜವಾದ ಸೌಮಾಂಗಲ್ಯ, ಅದೇ ನಿಜವಾಗಿರತಕ್ಕಂತಹ ಮುತ್ತೈದಿತನ ಅಂತ ಹೇಳಿದ್ದಾರೆ. ವಿಷ್ಣು ಸರ್ವೋತ್ತಮತ್ವ ಜ್ಞಾನ, ವಾಯು ಜೀವೋತ್ತಮತ್ವದ ಜ್ಞಾನ, ಪ್ರಪಂಚ ಸತ್ಯತ್ವ, ಪಂಚಭೇದಗಳು, ತಾರತಮ್ಯ, ಪರಮಾತ್ಮನು ಮಾಡುವ ಸೃಷ್ಟಿಯಾದಿ ಜಗಜ್ಜನ್ಮಾದಿಗಳ ವ್ಯಾಪಾರಗಳು, ನಾನಾ ವಿಧವಾದ ಭಗವಂತನ ಲೀಲೆಗಳು, ಇವುಗಳನ್ನು ತಿಳಿಯೋದೇ ನಿಜವಾದ ಸೌಮಾಂಗಲ್ಯ, ಅದೇ ನಿಜವಾದ ಮುತ್ತೈದುತನ ಅಂತ ದಾಸರು ವರ್ಣನೆ ಮಾಡಿದ್ದು ನಿಮಗೆ ಗೊತ್ತಿದೆ. ಅಂತಹ ಅದ್ಭುತವಾಗಿರತಕ್ಕಂತಹ ಸೌಮಾಂಗಲ್ಯವನ್ನ ಕೊಡುವ ತತ್ವಗಳ ಸಂಗ್ರಹವನ್ನ, ಸಾರವನ್ನ ನಮಗೆ ಅನೇಕ ಮಹನೀಯರು ತಿಳಿಸಿಕೊಟ್ಟಾಗಲೂ ಕೂಡ
ಅದರ ಉಪಯೋಗ ಪಡೆದು ನಿಜವಾಗಿ ದಾಸರ ಅವತಾರದ ಉತ್ತರದಲ್ಲಿರುವ ಸ್ತ್ರೀಯರೇ ಭಾಗ್ಯವಂತರು. ಪ್ರಿಂಟೆಡ್ ಪುಸ್ತಕಗಳಿರಲಿಲ್ಲ, ದೀಪ ಇರಲಿಲ್ಲ, ಕೂಡ್ಲಿಕ್ಕೊಂದು ಸರಿಯಾದ ನೆಲ ಇಲ್ಲ, ಸರಿಯಾದ ಮನೆ ಇಲ್ಲ. ಆ ತರಹದ ಪರಿಸ್ಥಿತಿಯಲ್ಲಿ ಯರಗೋಳದಂತಹ ಗುಹೆಯಲ್ಲಿ ಟೀಕಾಕೃತ್ಪಾದರು ಬರದ ಸುಧಾ ಗ್ರಂಥವನ್ನು ನೀವು ನೋಡಿದರೆ ಇಡೀ ಭಾರತ ದೇಶದೊಳಗಿರತಕ್ಕಂತಹ ಮೂಲೆ ಮೂಲೆ ಒಳಗಿರುವ ಅದು ಬೌದ್ಧವೋ, ಜೈನವೋ, ದ್ವೈತವೋ, ಅದ್ವೈತವೋ, ವಿಶಿಷ್ಟಾದ್ವೈತವೋ, ಪ್ರಾಭಾಕರನೋ, ಭಾಟ್ಟನೋ, ಮೂಲ ಗ್ರಂಥಕಾರನೋ, ಟೀಕಾಕಾರನೋ, ಟಿಪ್ಪಣಿಕಾರನೋ, ಆ ಮತದ ಮತೀಯ ಅನುಯಾಯಿಗಳಿಗೆ ಗೊತ್ತಿರಲಿಕ್ಕಿಲ್ಲ. ಅಂತಹ ಗ್ರಂಥದೊಳಗಿನ ವಿಚಾರಗಳನ್ನ ತೆಗೆದುಕೊಂಡು ಅವುಗಳಿಗೆ ಉತ್ತರವನ್ನ ಕೊಟ್ಟಿರತಕ್ಕಂತಹ ಟೀಕಾಕೃತ್ಪಾದರು, ವ್ಯಾಸರಾಜರು, ರಾಘವೇಂದ್ರ ಸ್ವಾಮಿಗಳು, ಇಂತಹ ಅನೇಕ ಮಹನೀಯರ ಗ್ರಂಥಗಳನ್ನು ನಮಗೆ ನೋಡಿದಾಗ ಕಲ್ಪನೆಗೆ ಬರ್ತದೆ. ಅನುಕೂಲತೆಗಳು ಬಹಳ ಆಗಿದೆ ಅನ್ನೋದಕ್ಕೆ ನಾವು ಬಹಳ ಭಾಗ್ಯವಂತರಲ್ಲ, ನಾವು ಹೇಗಿದ್ದೇವೆ ಅಂತ ನೋಡ್ಕೋಬೇಕು. ಎಷ್ಟು ಅನುಕೂಲತೆ, ಕ್ಯಾಲ್ಕುಲೇಟರ್ ಬಂದ ದಿವಸದಿಂದಲೇನೆ ಹಳೆಯ ಕಾಲದಲ್ಲಿರತಕ್ಕಂತಹ ಗಣಿತದ ಏನು ಚಾಕಚಕ್ಯತೆ ಇತ್ತು, ಆ ಬುದ್ಧಿವಂತಿಕೆ ಇತ್ತು, ಕಡಿಮೆಯಾಗ್ತಾ ಹೋಯಿತು. ಕಂಪ್ಯೂಟರ್ಗೆ ಮೆಮೊರಿ ಪವರ್ ಬೆಳೆದಷ್ಟು ಎಷ್ಟೆಷ್ಟು ಅದಕ್ಕೆ ಮೆಮೊರಿ ಪವರ್ ಬೆಳೆಸ್ತಾ ಇದ್ದಾರೆ, ಅಷ್ಟಷ್ಟು ಇವರ ಮೆಮೊರಿ ಪವರ್ ಕಡಿಮೆಯಾಗ್ತಾ ಹೋಗ್ತಾ ಇದೆ. ಅದಕ್ಕೆಷ್ಟು ಹೊತ್ರಿ, 1 ನಿಮಿಷದೊಳಗೆ ಒತ್ತಿ ಹೇಳ್ತೇನೆ ಅಂತ. ಒತ್ತೋದ್ರಿಂದ ಏನು ದೊಡ್ಡ ಶಾಣೆತನ ಅಲ್ಲ. ಕಂಪ್ಯೂಟರ್ ಒಳಗೆ ಬುದ್ಧಿವಂತಿಕೆ ಇಲ್ಲ ಅಂತ ಅರ್ಥ ಅಲ್ಲ. ಭಾರಿ ಭಾರಿ ಬುದ್ಧಿವಂತರು ಅವರೇ ಎಲ್ಲರಿಗಿಂತ ಹೆಚ್ಚು ಸಂಬಳ ತಗೊಳ್ತಾರೆ, ಆ ವಿಷಯ ಬೇರೆ. ಆದರೆ ವೈಯಕ್ತಿಕವಾಗಿರತಕ್ಕಂತಹ ಕೇವಲ ತಮ್ಮ ಬುದ್ಧಿಶಕ್ತಿಯಿಂದ, ತಮ್ಮ ನಿಷ್ಠೆಯಿಂದ ಪ್ರಾಚೀನ ಕಾಲದಲ್ಲಿ ಗಳಿಸತಕ್ಕಂಥದ್ದು ಬೇಕಾದಷ್ಟಿತ್ತು. ಹಾಗೆ ಪುರಾಣಗಳ ಶ್ರವಣವನ್ನ ಮಾಡ್ತಾ, ತತ್ವಗಳನ್ನ ಪುರಾಣಿಕರಿಂದ, ಅನೇಕ ವಿಧವಾದ ವಿದ್ವಾಂಸರುಗಳಿಂದ ಕೇಳಿ 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 ಅವುಗಳನ್ನ ಕೇವಲ ಭಗವಂತನ ನಾಮಗಳಲ್ಲೇನೆ ಅನುಸಂಧಾನ ಮಾಡತಕ್ಕಂತಹ ಅದ್ಭುತವಾಗಿರತಕ್ಕಂತಹ ಒಂದು ಸಾಧನೆಯ ಮಾರ್ಗವನ್ನ ಪ್ರಾಚೀನ ಮಹಿಳೆಯರು ಪಡೆದುಕೊಂಡಿದ್ರು. ಆದರೆ ಮುಂದೆ ಬರುವಂತಹ ಮಹಿಳೆಯರಲ್ಲಿ ಆಸಕ್ತಿ ಕಡಿಮೆಯಾದಾಗ, ಕಲಿಯುಗದ ಪ್ರಭಾವ ಹೆಚ್ಚಾದಾಗ, ಎಲ್ಲವನ್ನೂ ಶ್ರವಣ ಮಾಡಿ ನೆನಪಿನಲ್ಲಿ ಇಟ್ಟುಕೊಂಡು ಅನುಸಂಧಾನ ಮಾಡುವ ಯೋಗ್ಯತೆ ಇಲ್ಲದೇ ಇದ್ದಾಗ, ಆ ಅನುಸಂಧಾನಕ್ಕೆ ಒಂದು ಕೈಪಿಡಿಯಂತೆ ಕೈಯಲ್ಲಿ ಇರಲಿ ಎನ್ನುವುದಕ್ಕಾಗಿ ದಾಸರು ರಚನೆ ಮಾಡಿ ಕೊಟ್ಟಿದ್ದಾರೆ. ಅದು ದೊಡ್ಡದಾಗಿರತಕ್ಕಂತಹ ಭಾಗ್ಯ ಉತ್ತರಾರ್ಧದಲ್ಲಿ ಇದ್ದಂತಹ ಮಹಿಳೆಯರಿಗೆ. ಆದರೆ ಅದರ ಉಪಯೋಗವನ್ನ ಪಡೆದುಕೊಳ್ಳಬೇಕು. ಪ್ರತಿನಿತ್ಯದಲ್ಲಿ ದಾಸರು ಮಾಡಿದಂತಹ ಪದ್ಯಗಳನ್ನ, ಹರಿಕಥಾಮೃತ ಸಾರವನ್ನ, ಸುಳಾದಿಗಳನ್ನ ಹೇಳದೆ ಊಟ ಮಾಡೋದಿಲ್ಲ ಅನ್ನುವ ಪ್ರತಿಜ್ಞೆಯನ್ನು ಮಾಡಿ, ಎಷ್ಟೇ ಕಷ್ಟ ಆಗಲಿ ಸ್ವಲ್ಪ ಆದರೂ ದಾಸರ ಪದ್ಯದ ಅರ್ಥವನ್ನ ತಿಳಿದು ಪಠನ ಮಾಡಿ ಭಕ್ತಿಯಿಂದ ಅನುಸಂಧಾನ ಮಾಡಿ ಉಳಿದ ಕಾರ್ಯಗಳನ್ನು ಮಾಡತಕ್ಕಂತಹ ಪ್ರತಿಜ್ಞೆಯನ್ನ ಪ್ರತಿಯೊಬ್ಬ ಮಹಿಳೆಯರು ಮಾಡಬೇಕು. ಇದಕ್ಕೆ ಮೇಲಿನ ಸಾಧನೆ ಇನ್ನೊಂದಿಲ್ಲ. ಆ ಭಗವಂತನ ಸರ್ವೋತ್ತಮತ್ವದ ಅನುಸಂಧಾನವನ್ನ ತಂದುಕೊಡುವಂತಹ ನಾಮಸ್ಮರಣ, ದೇವರ ನಾಮಗಳನ್ನು ಹೇಳೋದೇನಿದೆ, ಇದಕ್ಕೆ ಮಿಗಿಲಾದ ಸಾಧನೆ ಇಲ್ಲ. ಇದನ್ನ ಅತ್ಯಂತ ಅವಶ್ಯವಾಗಿ ಪ್ರತಿಯೊಬ್ಬರೂ ಮಾಡಲೇಬೇಕಾಗಿರತಕ್ಕಂತಹ ಸಾಧನೆ.